ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಹಾಗೂ ಬಾಗಲಕೋಟೆ ಈ ಎರಡೂ ಕ್ಷೇತ್ರಗಳಿಗೆ ಮರುಚುನಾವಣೆ ನಡೀತಾ ಇದೆ. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರ ಮತ್ತು ಬಾಗಲಕೋಟೆ ಈ ಎರಡೂ ಕ್ಷೇತ್ರಗಳಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಅದು ಏನಪ್ಪಾ ಅಂದರೆ, ಇಷ್ಟು ದಿನಗಳ ಕಾಲ ಮುಸ್ಲಿಮರು ಕಾಂಗ್ರೆಸ್ ಪರ ಮತ ಚಲಾಯಿಸ್ತಾರೆ. ಹಾಗಾಗಿ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಸಂಪೂರ್ಣ ಬೆಂಬಲ ಅಂದರೆ 90% ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ ಅಂತ ಭಾವಿಸಿದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಭಾರಿ ನಿರಾಸೆಯಾಗಿದೆ. ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರವು ಈ ಹಿಂದೆಯಿಂದಲೂ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಆಸ್ತಿ ಎಂದೇ ಬಿಂಬಿತವಾಗಿತ್ತು. ಅಂದರೆ ಆಸ್ತಿ ಅಂತಲ್ಲ, ಶಂಕರಪ್ಪನವರು ತಾವು ರಾಜಕೀಯ ಆರಂಭಿಸಿದ ದಿನಗಳಿಂದಲೂ ಇದುವರೆಗೂ ತನ್ನ ವರ್ಚಸ್ಸನ್ನು ಇಟ್ಕೊಂಡಿದ್ರು. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರು ಇರುವುದರಿಂದ ಇಲ್ಲಿ ಪ್ರಾಬಲ್ಯ ಇರುವುದು ಮುಸ್ಲಿಂ ಸಮುದಾಯ ಅಂತಲೇ ಹೇಳ್ಬೋದು. ಆದರೆ ಶಾಮನೂರು ಶಿವಶಂಕರಪ್ಪನವರು ನನ್ನ ರಾಜಕೀಯ ಜೀವನ ನಂತರ ಮುಸ್ಲಿಂ ಸಮುದಾಯದ ಮುಖಂಡರು ರಾಜಕೀಯಕ್ಕೆ ಬರಬೇಕು, ಅದೇ ನನ್ನ ಕೊನೆ ಆಸೆ ಅನ್ನುತ್ತಿದ್ದ ಈ ಹೇಳಿಕೆ ಈಗ ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ. ಅದೇ ರೀತಿಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿ ಖಂಡಿತವಾಗಿಯೂ ಮುಸ್ಲಿಂ ಸಮುದಾಯಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸ ಇಟ್ಟಿದ್ದ ಮುಸ್ಲಿಂ ಮುಖಂಡರಿಗೆ ಭಾರಿ ನಿರಾಸೆಯಾಗಿದ್ದಂತೂ ಉಂಟು. ಹೈಂದ ಮಂತ್ರವನ್ನೇ ಜಪಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಅಲ್ಪಸಂಖ್ಯಾತ ಮುಖಂಡರಿಗೆ ವಂಚಿಸಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲ ಒಂದು ಕಡೆ ಗಮನಿಸಿದರೆ ಮಲ್ಲಿಕಾರ್ಜುನ ಅವರ ಹಠಕ್ಕೆ ಬಿದ್ದು ಕಾಂಗ್ರೆಸ್ ಪಕ್ಷ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ನೀಡಿದೆ. ಇದರಿಂದ ಇಲ್ಲಿ ಏನು ಕಾಂಗ್ರೆಸ್ ನಿರೀಕ್ಷೆ ಮಾಡಿತ್ತೋ ಆ ಲೆಕ್ಕಾಚಾರನೇ ಉಲ್ಟಾ ಆಗುವಂಥ ಪರಿಸ್ಥಿತಿಗೆ ತಲುಪಿದೆ ಅನ್ನೋ ಮಾತುಗಳು ಸಹ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿರುವುದು ಸಾದಿಕ್ ಪೈಲ್ವಾನ್. ಅಂದರೆ ಇವರು ನಿಷ್ಠಾವಂತ ಕಾಂಗ್ರೆಸ್ ಮುಖಂಡರು. ಕಳೆದ 40 ವರ್ಷಗಳಿಂದಲೂ ಸಹ ಕಾಂಗ್ರೆಸ್ ಪಕ್ಷವನ್ನು ನಿರಂತರವಾಗಿ ಬೆಂಬಲಿಸಿಕೊಂಡು ಬಂದಿದ್ದಂಥವರು ಈಗ ಅವರೇ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದಿರೋದು ನಿಜಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಆತಂಕದ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ನಿನ್ನೆವರೆಗೂ ಅಂದರೆ ಚುನಾವಣೆ ನಾಮಪತ್ರ ವಾಪಸ್ ಪಡೆಯಲಿಕ್ಕೆ ನಿನ್ನೆ ಕಡೆ ದಿನವಾಗಿತ್ತು. ಆ ನಿಟ್ಟಿನಲ್ಲಿ ಸಾದಿಕ್ ಪೈಲ್ವಾನ್ ರವರನ್ನು ಹೇಗಾದರೂ ಮಾಡಿ ಮನವೊಲಿಸಿ ಅವರಿಂದ ಚುನಾವಣಾ ನಾಮಪತ್ರವನ್ನು ವಾಪಸ್ ಪಡೆಯುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದ ಕಾಂಗ್ರೆಸ್ಗೆ ತೀವ್ರ ಮರ್ಮಾಘಾತವಾಗಿದೆ. ಇನ್ನು ಅಲ್ಪಸಂಖ್ಯಾತ ಸಮುದಾಯದ ಪ್ರಮುಖ ಮುಂಚೂಣಿ ನಾಯಕರಾಗಿರುವಂಥ BZ ಜಮೀರ್ ಖಾನ್ ರವರು ಸಹ ಈ ವಿಚಾರದಲ್ಲಿ ಹಿಂದೆ ಉಳಿದಿರೋದು ಸಾಕಷ್ಟು ಅಚ್ಚರಿ ಮತ್ತು ಕುತೂಹಲ ಮೂಡಿಸಿದೆ. ಏನೇ ಆಗಲಿ, ಇಷ್ಟು ದಿನಗಳ ಕಾಲ ಮುಸ್ಲಿಂ ಸಮುದಾಯ ನಮ್ಮ ಪರವಾಗಿದೆ ಅಂತ ಹೇಳ್ಕೊಳ್ತಿದ್ದಂಥ ಕಾಂಗ್ರೆಸ್ಸು ಇನ್ನು ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯ ಸಹ ನಮ್ಮ ಕೈ ಹಿಡಿಯೋದಿಲ್ಲ ಅನ್ನೋ ನಂಬಿಕೆಗೆ ಈಗ ಕಾಂಗ್ರೆಸ್ ಪಕ್ಷ ಬಂದಿರೋದು ನಿಜಕ್ಕೂ ಶೋಚನೀಯ ಸಂಗತಿ. ಎಲ್ಲ ಕಡೆನೂ ಕೇಳಿಬರುತ್ತಿರೋ ವಿಚಾರ ಅಂದರೆ ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋ ಘೋಷಣೆ ಏನು BJPಯವರು ಮಾಡ್ಕೊಂಡು ಬರ್ತಾ ಇದ್ದಾರೋ, ಮೋದಿಯವರ ಕನಸು ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋ ಅಚಲವಾದಂಥ ಅವರ ಆತ್ಮವಿಶ್ವಾಸ ಮುಂದಿನ ದಿನಗಳಲ್ಲಿ ನಿಜ ಆದರೂ ಆಗ್ಬೋದು ಅನ್ನೋದು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸಹ ಮುಸ್ಲಿಂ ಸಮುದಾಯ ಏನು ಅಷ್ಟೇನು ದಡ್ಡರಾಗಿಲ್ಲ. ಅವರು ಸಹ ರಾಜಕೀಯವಾಗಿ ಮುಂಚೂಣಿಗೆ ಘಟಕಕ್ಕೆ ತಲುಪಿದ್ದಾರೆ. ಯಾಕಂದರೆ ಕಳೆದ 20-30 ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಅವ್ರನ್ನ ಬರೀ ವೋಟ್ ಬ್ಯಾಂಕ್ ಆಗೇ ಮಾಡಿಟ್ಕೊಂಡಿದ್ರು. ಅಂದರೆ ಅವರಿಗೆ BJPಯವ್ರನ್ನ ತೋರಿಸಿ, ನಿಮಗೆ BJPಯವರು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ನಿಮ್ಮನ್ನು ದೇಶದಲ್ಲಿ ಇಲ್ಲದಂತೆ ಮಾಡ್ತಾರೆ ಅಂತೇಳಿ ಭಯ ಹುಟ್ಟಿಸಿ ಮುಸ್ಲಿಮರಿಗೆ ಒಂದಷ್ಟು ಇಲ್ಲ ಸಲ್ಲದ ತಪ್ಪು ಮಾಹಿತಿಗಳನ್ನು ನೀಡಿ ಅವರನ್ನು ಕೇವಲ ಕಾಂಗ್ರೆಸ್ ಪರವಾಗಿ ನೀವಿರಬೇಕು ಅನ್ನೋ ಮಾತುಗಳನ್ನ ಹೇಳಿ ಅವರಲ್ಲಿ ಬರೀ ಮುಸ್ಲಿಮರಂದರೆ ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ಆಗಿತ್ತು. ಆದರೆ ಈ ಪರಿಸ್ಥಿತಿ ಈಗ ಮುಂದುವರಿತಲ್ಲ.
ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಸಹ ಜಾಗೃತರಾಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಏನು ಈಗ ಜನಸಂಖ್ಯೆಗೆ ಅನುಗುಣವಾಗಿ 50ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದ ಶಾಸಕರಿರಬೇಕಾಗಿತ್ತು. ಆದರೆ ನಮ್ಮ ರಾಜ್ಯದಲ್ಲಿರುವುದು ಕೇವಲ 9 ಮಂದಿ ಮುಸ್ಲಿಂ ಸಮುದಾಯದ ಶಾಸಕರು ಮಾತ್ರ. ಹಾಗಾಗಿ ನೋಡೋಣ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರು ಯಾರ ಪರ ಕೆಲಸ ಮಾಡ್ತಾರೆ, ಯಾರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅನ್ನೋದೇ ಇಲ್ಲಿ ಒಂದು ಕುತೂಹಲ. ಆದರೆ ಇತ್ತೀಚಿನ ಒಂದು ಸಮೀಕ್ಷೆ ಪ್ರಕಾರ ಸಮರ್ಥ ಮಲ್ಲಿಕಾರ್ಜುನ ಅವರನ್ನು ಈಗಾಗಲೇ ಎಲ್ಲ ಕಡೆನೂ ವೈಭವೀಕರಿಸಿ ಅವರೇ ಗೆಲ್ಲುವಂತೆ ನೋಡಿಕೊಳ್ಳಲಾಗ್ತದೆ. ಆದರೆ ಒಳ ಏಟು ಇದೆಯಲ್ಲ, ಒಳ ಸಂಚು, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದೇ ಇಲ್ಲಿ ಒಂದು ಆಶ್ಚರ್ಯದ ಫಲಿತಾಂಶ. ನೋಡೋಣ, ಇನ್ನು ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಹೊಡೆತ ಬೀಳಲಿದೆ ಅನ್ನೋದೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರ ಒಂದು ಮಾತಿನ ಮರ್ಮ. ನಮಸ್ಕಾರ.